ಆ ಟೈಮಲ್ಲಿ ನೀವು ಈ ಥರ ಪಾಯಿಂಟ್ ಇದೆ, ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ನೋಡಿ. ಸ್ಪ್ಲೀನ್ 9 ಅಂತ ಈ ಪಾಯಿಂಟು ಮತ್ತು 40, ಓಕೆ, ಯಾವುದು ಸ್ಟಮಕ್ 40, ಈ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿಕೊಂಡಾಗ ಇದರಿಂದ ಡೈರೋಸಿಸ್ ಆಗಿ ವಾಟ್ರೆಲ್ಲ ಕೆಳಗಡೆ ಹೋಗಿ ಬಿ ಪಿ ಕೂಡ ಕಡಿಮೆ ಆಗ್ಬೋದು. ಇಲ್ಲಾಂದರೆ ಇನ್ಫ್ರಾರೆಡ್ ಸಾನ ಕೂಡ ತೆಗೆದುಕೊಂಡಾಗ ಎಕ್ಸೆಸ್ ವಾಟರ್ ಬಾಡಿಯಲ್ಲಿ ಹೊರಗಡೆ ಹೋಗೋದ್ರಿಂದ ಬಿ ಪಿ ಕಡಿಮೆ ಮಾಡ್ಕೋಬೋದು. ಅಥವಾ ನೀವು ಈ ಬಾರ್ಲಿ ವಾಟರನ್ನು ಕುಡಿದಾಗ ಕೂಡ ನ್ಯಾಚುರಲ್ ಡೈರೋಸಿಸಿಂದ ಬಿ ಪಿ ಕಡಿಮೆ ಮಾಡ್ಕೋಬೋದು. ಮತ್ತು ಸಾಲ್ಟ್ ಫ್ರೀ ಡಯಟ್ ಅಥವಾ ಅತಿ ಕಡಿಮೆ ಈ ಹರಳುಪ್ಪು ಅಥವಾ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿ ಬಿ ಪಿಯನ್ನು ಕಡಿಮೆ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಎಲೆಕ್ಟ್ರೋ ಅಕ್ಯುಪಂಚರ್. ನಮ್ಮ ಹತ್ರ ಬಂದಾಗ ಬಿ ಪಿಗೆ ಬರೋ ಕಾರಣವನ್ನು ಹುಡುಕ್ಬಿಟ್ಟು ನಾವು ಬಿ ಪಿಯನ್ನು ನ್ಯಾಚುರಲ್ ಆಗಿ ವಾಸಿ ಮಾಡ್ಬೋದು. ನೆಕ್ಸ್ಟ್ ಬಂದು ಒಳ್ಳೆ ನಿದ್ರೆ ಚೆನ್ನಾಗಿದ್ದಾಗ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿದ್ದಾಗ ಬಿ ಪಿ ಕೂಡ ಕಂಟ್ರೋಲ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬಾಡಿಲಿ ಟ್ರೈಗ್ಲಿಸರೈಡ್ ಜಾಸ್ತಿಯಾಗಿ ಶುಗರ್ ಜಾಸ್ತಿ ಆದರೂ ಕೂಡ ರಕ್ತ ಗಟ್ಟಿಯಾಗಿ ಬಿ ಪಿ ಜಾಸ್ತಿ ಆಗೋದು ನೋಡ್ಬೋದು. ಸೊ ನೀವು ಶುಗರನ್ನು ನಾರ್ಮಲ್ ತಂದಾಗ, ಕೊಲೆಸ್ಟ್ರಾಲ್ ಟ್ರೈಗ್ಲಿಸರೈಡ್ ನಾರ್ಮಲ್ ತಂದಾಗ ಕೂಡ ಬಿ ಪಿ ಕಡಿಮೆ ಆಗೋದು ನೋಡ್ಬೋದು. ಇದಕ್ಕೇನು ಮಾಡಬೇಕು? ಹೈ ಫೈಬರ್ ಡಯಟ್ ಊಟ ಮಾಡಬೇಕು. ಮತ್ತು ನ್ಯಾಚುರಲ್ ಕೊಲೆಸ್ಟ್ರಾಲ್ ಲೋವರಿಂಗ್ ಫುಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಗುಗ್ಗಳು ಅಂತ ಬರುತ್ತೆ, ಅಂಟು, ಓಕೆ, ಅದು ಕೂಡ ಒಂದು ಒಳ್ಳೆ ಫುಡ್ಡು. ಮತ್ತು ಓಟ್ ಬ್ರ್ಯಾನ್, ಇದು ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕಿರೋ ಒಂದು ಒಳ್ಳೆ ಆಹಾರ. ಮತ್ತು ಇದು ಏನು ಕೋಲ್ಡ್ ಪ್ರೆಸ್ ಆಯಿಲ್, ಓಕೆ, ಹೆಲ್ತಿ ಕೋಲ್ಡ್ ಪ್ರೆಸ್ ಆಯಿಲ್ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಬೋದು. ಜೊತೆಗೆ ರೆಡ್ ಈಸ್ಟ್ ರೈಸನ್ನು ಸಪ್ಲಿಮೆಂಟಿಂದ ಕೂಡ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿದಾಗ ಆಟೋಮೆಟಿಕ್ಲಿ ಬಿ ಪಿ ಕಡಿಮೆ ಆಗೋದು ತಾವು ನೋಡ್ಬೋದು. ಇವು ನಮ್ಮಲ್ಲಿರುವ ಕೆಲವೊಂದು ಬ್ಲಡ್ ಪ್ರೆಷರ್ ಕಡಿಮೆ ಮಾಡೋಕ್ಕಿರುವ ಕೆಲವೊಂದು ಟಿಪ್ಸ್ಗಳು. ಸೊ ಹೀಗಾಗಿ ತಾವು ಖಂಡಿತವಾಗಲೂ ನ್ಯಾಚುರಲ್ ಆಗಿ ಬಿ ಪಿಯನ್ನು ಕಡಿಮೆ ಮಾಡಿ ಹೈಪರ್ ಟೆನ್ಷನ್ ರಹಿತ ಜೀವನ ನಡೆಸ್ಬೋದು.